ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದ ಉಂಚವೃತ್ಯುಪಾಖ್ಯಾನವು ಎಂಬ 369ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಷ್ಮನು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಿರುವನು. ಓ ಧರ್ಮರಾಜ, 15 ದಿನಗಳು ಕಳೆದವು. ಇಷ್ಟರಲ್ಲಿ ಪದ್ಮನಾಭನೆಂಬ ಆ ನಾಗರಾಜನು ಸೂರ್ಯ ರಥವನ್ನು ಎಳೆಯುವ ಕಾರ್ಯವನ್ನು ಮುಗಿಸಿಕೊಂಡು ಸೂರ್ಯನಿಂದ ಅನುಮತಿಯನ್ನು ಪಡೆದು ಹಿಂತಿರುಗಿ ಮನೆಗೆ ಬಂದನು. ಅವನು ಬಂದೊಡನೆ ನಾಗಪತ್ನಿಯು ಕಾಲನ್ನು ತೊಳೆದು ಉಪಚರಿಸಿದಳು. ಅವನು ಸುಖಾಸೀನನಾದ ಮೇಲೆ ಪಕ್ಕದಲ್ಲಿ ತಾನು ಕುಳಿತಳು. ನಾಗರಾಜನು ತನ್ನ ಆಯಾಸವನ್ನು ತೀರಿಸಿಕೊಂಡ ಮೇಲೆ ಪತ್ನಿಯನ್ನು ನೋಡಿ, ಪ್ರಿಯೆ, ನಾನು ಮನೆಯಲ್ಲಿ ಇಲ್ಲದಿದ್ದಾಗ ನಾನು ಹೇಳಿ ಹೋದಂತೆ ನೀನು ದೇವತಾತಿಥಿ ಪೂಜೆಗಳನ್ನು ವಿದ್ಯುಕ್ತವಾಗಿ ಎಚ್ಚರಿಕೆಯಿಂದ ನಡೆಸಿದೆಯಲ್ಲವೇ? ಹಾಗಿಲ್ಲದೆ ನೀನು ಸ್ತ್ರೀಯರಿಗೆ ಸಹಜವಾದ ಸ್ವಭಾವದಿಂದ ನನ್ನ ಅಗಲಿಕೆಗಾಗಿ ಉತ್ಸಾಹಗೆಟ್ಟು ಬಂದ ಅತಿಥಿಗಳನ್ನು ಗಮನಿಸದೆ ಹೋದೆಯೋ? ಹಾಗೇನೂ ಇಲ್ಲವಷ್ಟೇ. ಆತಿಥ್ಯ ಕರ್ಮಗಳನ್ನು ಸರಿಯಾಗಿ ನಡೆಸಿದೆಯಷ್ಟೇ. ಎಲೈ ಕಲ್ಯಾಣಿ, ನೀನು ಧರ್ಮ ಮರ್ಯಾದೆಗಳನ್ನು ಮೀರಿ ನಡೆಯಲಿಲ್ಲವಷ್ಟೇ ಎಂದನು. ಅದಕ್ಕೆ ಆ ನಾಗಪತ್ನಿಯು, ನಾಥ, ಶಿಷ್ಯರಿಗೆ ಗುರು ಶುಶ್ರೂಷೆ, ಬ್ರಾಹ್ಮಣರಿಗೆ ವೇದಧಾರಣೆ, ಭೃತ್ಯರಿಗೆ ಪ್ರಭುವಿನ ಮಾತು, ರಾಜರಿಗೆ ಲೋಕರಕ್ಷಣೆ ಇವೇ ಉತ್ತಮ ಧರ್ಮವೆಂದು ಹೇಳಲ್ಪಡುತ್ತಿದೆ. ಕ್ಷತ್ರಿಯರಿಗೆ ಭೂತ ರಕ್ಷಣೆಯು, ವೈಶ್ಯರಿಗೆ ಯಜ್ಞ ಸಾಧನೆಯು, ಆತಿಥ್ಯವನ್ನು ನಡೆಸುವುದು ಧರ್ಮವೆನಿಸಿದೆ. ಶೂದ್ರರಿಗೆ ಇತರ ವರ್ಣದವರ ಶುಶ್ರೂಷೆಯೇ ಧರ್ಮವು. ಸಮಸ್ತ ಭೂತಗಳ ಹಿತಚಿಂತನೆಯೇ ಗೃಹಸ್ಥನ ಧರ್ಮವು. ನಿಯತ ಆಹಾರವು, ವೃತಚರ್ಯೆಯು ಇವೆರಡೂ ಎಲ್ಲರಿಗೂ ಧರ್ಮವು. ಏಕೆಂದರೆ ಇಂದ್ರಿಯಗಳಿಗೂ ಧರ್ಮಕ್ಕೂ ಸಮೀಪ ಸಂಬಂಧವಿದೆ. ಆಹಾರ ನಿಯಮವೆಂಬುದು ಇಂದ್ರಿಯ ನಿಗ್ರಹ ರೂಪವು, ಅದು ಒಂದು ಧರ್ಮವು. ಮೋಕ್ಷಾಶ್ರಮದಲ್ಲಿ ಇರತಕ್ಕವನಿಗೆ ಯಾವಾಗಲೂ ನಾನು ಯಾರು, ಎಲ್ಲಿಂದ ಬಂದೆನು, ಇತರರೊಡನೆ ನನಗೆ ಸಂಬಂಧವೇನು, ಅವರಿಗೆ ನಾನು ಏನಾಗಬೇಕು ಎಂಬಿ ಆಲೋಚನೆಯು ಸದಾ ಇರಬೇಕು. ಇದೇ ಅವನಿಗೆ ಪರಮ ಧರ್ಮವು. ಪತ್ನಿಗೆ ಪಾತಿವೃತ್ಯವೇ ಪರಮ ಧರ್ಮವು. ನಿನ್ನ ಉಪದೇಶದಿಂದಲೇ ನನಗೆ ಈ ಜ್ಞಾನವೆಲ್ಲ ಪೂರ್ಣವಾಗಿ ಲಭಿಸಿದೆ. ಹೀಗೆ ನಾನು ಧರ್ಮಜ್ಞಳಾಗಿದ್ದು ಧರ್ಮಜ್ಞನಾದ ನಿನಗೆ ಪತ್ನಿ ಎನಿಸಿಕೊಂಡಿರುವಾಗ ಸನ್ಮಾರ್ಗವನ್ನು ಬಿಟ್ಟು ಹೇಗೆ ತಾನೇ ದಾರಿ ತಪ್ಪಿ ಹೋಗುವೆನು? ಮಹಾಭಾಗ, ನೀನು ಮನೆಯಲ್ಲಿ ಇಲ್ಲದಿದ್ದಾಗ ಕ್ರಮ ತಪ್ಪದೆ ದೇವತಾ ಪೂಜೆಗಳು, ಅತಿಥಿ ಪೂಜೆಗಳು ನಡೆಯುತ್ತಲೇ ಇರುವವು. ಆದರೆ ಒಬ್ಬ ಬ್ರಾಹ್ಮಣನು ನಮ್ಮ ಮನೆಗೆ ಬಂದು ಈಗ 15 ದಿನಗಳಾದವು. ಅವನು ನಿನ್ನನ್ನು ನೋಡಬೇಕೆಂದು ಹೇಳಿದನೇ ಹೊರತು ಅವನ ಕಾರ್ಯೋದ್ದೇಶವನ್ನು ನಮಗೆ ತಿಳಿಸಲಿಲ್ಲ. ಅದು ಅವನು ಅಲ್ಲಿನ ಗೋಮತಿ ತೀರದ ಮರಳು ದಿಣ್ಣೆಯ ಮೇಲೆ ನಿನ್ನನ್ನು ನಿರೀಕ್ಷಿಸುತ್ತಾ ಕುಳಿತಿರುವನು. ನೀನು ಬಂದೊಡನೆ ನನ್ನಲ್ಲಿಗೆ ಕಳುಹಿಸಬೇಕೆಂದು ನನ್ನೊಡನೆ ಆಣೆಯಿಟ್ಟು ಹೇಳಿರುವನು. ಅದರಿಂದ ಅವನನ್ನು ಈಗಲೇ ಬರಮಾಡು, ಇಲ್ಲವೇ ನೀನಾದರೂ ಅಲ್ಲಿಗೆ ಹೋಗು ಎಂದಳು. ಇದು 369ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.